ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ವಿನೋದ್ ಅವ್ರಿಗೆ, ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಕಾಲು ನೋವಾಗಿತ್ತಲ್ಲ. ಫೈಟಲ್ಲಿ ಚೂರು ಕಾಲು ನೋವು, ಯಾಕಂದರೆ ಟೈಗರ್ ಮಗ ನೋಡಿ. ಸೊ ಏನು ಅಂದರೆ ಈ ದೊಡ್ಡದಾದ್ರೂ ಕೂಡ ಸಣ್ಣದು ಅಂತಲೇ ಹೇಳ್ತಾರೆ ಅವರು, ಆದರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ. ಆಸ್ಪತ್ರೆಗೆ ಹೋಗದೇ ಇಲ್ಲಿ ಬಂದಿದ್ದಾರೆ. ಎಸ್, ಮಾತಾಡಿ. ಮೊದಲದಾಗಿ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಬಲರಾಮನ ದಿನಗಳು ಶೂಟಿಂಗ್ ನಡೀತಿದೆ. ಸೊ ಫೈಟ್ ಸೀನ್ ನಡೀತಿತ್ತು. ಸೊ ಸಣ್ಣದಾಗಿ ಒಂದು ಲೆಂತ್ ಶಾಟ್ ಹೋಗ್ತಿದ್ದೀವಿ, 2 ನಿಮಿಷ ಒಂದೇ ಲೆಂತ್ ಫೈಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಒಂದು ಸ್ವಲ್ಪ ಏಟಾಯಿತು. ಸೊ ಹಾಗೆ ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರವರು, ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಆಮೇಲೆ ನಮ್ಮ ರಾಹುಲ್ ಚೌಧರಿ ಸಾಹೇಬ್ರವರು, ಅವ್ರಿಗೂ ನಮಸ್ಕಾರಗಳು ಹೇಳ್ತಾ, ಭರದ್ವಾಜ್ ಸಾಹೇಬ್ರು, ಎಲ್ರಿಗೂ ಆ್ಯಂಡ್ ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಚಿಕ್ಕದಾಗ ಒಂದು ನನಗೆ ಯಾಕೆ ಯೂನಿಫಾರ್ಮ್ ಅಂದರೆ ಭಾಳ ಇಷ್ಟ ಅಂದರೆ, ನಾನು ಒಂದು ಚಿಕ್ಕದಾಗ ಒಂದು ಸ್ಟೋರಿ ಹೇಳ್ತೀನಿ. ಬಿಕಾಸ್ ನಾನು ಹುಡ್ದಾಗ್ಲಿಂದಾನು ನಮ್ಮ ತಂದೆ ಫಸ್ಟ್ ಹೀರೋ ಅಂತ ಹೇಳ್ತಾರೆ. ಸೊ ನಮ್ಮ ತಂದೆಯವ್ರನ್ನ ನಾನು ನೋಡಿದ್ದೆ ಪೊಲೀಸ್ ಯೂನಿಫಾರ್ಮಲ್ಲಿ. ಎಲ್ಲ ಅವ್ರ ಸಿನಿಮಾ, ಎಲ್ಲ ಸಿನಿಮಾಸ್ ಅವ್ರನ್ನ ನಾನು ಬರೀ ಯೂನಿಫಾರ್ಮಲ್ಲೇ ನೋಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ನನಗೆ ಆ ಯೂನಿಫಾರ್ಮ್ ನೋಡಿದ್ರೆ ಅದು ಎಷ್ಟು ಪ್ರೀತಿ ಅಂದರೆ, ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ, ಪ್ರತಿಯೊಬ್ಬರು ಅಧಿಕಾರಿಗೂ ಎಲ್ಲೇ ನೋಡಲಿ ನಾನು ಫಸ್ಟ್ ಥಿಂಗ್ ಐ ಸಲ್ಯೂಟ್ ಲೈಕ್ ದಿಸ್. ಈ ಸಲ್ಯೂಟ್ ಇರುತ್ತೆ ನನಗೆ. ಸೊ ನನಗೆ ಆ ಒಂದು ಎಲ್ಲರೂ ಕೇಳ್ತಾರೆ, ಹೌ ಡು ಯು ಸಲ್ಯೂಟ್, ಸೇಮ್ ಪೊಲೀಸ್ ಸಲ್ಯೂಟ್ ಅಂತ. ನಾವು ಐ ಲರ್ನ್ಡ್ ಫ್ರಮ್ ಮೈ ಫಾದರ್, ನಮ್ಮ ತಂದೆಯಿಂದ ಕಲ್ತಿದ್ದು. ಸೊ ಆ ಶಿಸ್ತು ಆಗಲಿ, ಆ ಬಾಡಿ ಫಿಟ್ನೆಸ್ ಆಗಲಿ, ಅಥವಾ ಒಬ್ಬರು ಪೊಲೀಸ್ ಅಧಿಕಾರಿ ಯಾವ ಥರ ನಡ್ಕೋಬೇಕು ಅನ್ನೋದು ನಮ್ಮ ತಂದೆಯವ್ರನ್ನ ನೋಡಿ ನಾನು ಅಲ್ಲಿಂದ ಅಳವಡಿಸ್ಕೊಂಡಿದ್ದು. ಆ್ಯಂಡ್ ನನ್ನ ಫಸ್ಟ್ ಸಿನಿಮಾ ದಿಲ್ಲಲ್ಲೂ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ನಾನು ಒಂದು ಪ್ರಯತ್ನದಲ್ಲಿರ್ತೀನಿ. ನನಗೆ ಫಸ್ಟ್ ಹಿಟ್ ಆಗಿದ್ದು ಟೈಸನ್ನಲ್ಲೂ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ. ಬಟ್ ಈಗ ಸದ್ಯಕ್ಕೆ ನಾನು ಪೊಲೀಸ್ ಆಫೀಸರ್ ಆಗಿ ನಾನು ಸಬ್ಜೆಕ್ಟ್ಗಳು ಆಯ್ಕೆ ಮಾಡ್ಕೊತಿಲ್ಲ. ಯಾಕೆ ಅಂದರೆ ನಾನು ಫಸ್ಟು ಆ ಯೋಗ್ಯತೆ ಪಡ್ಕೋಬೇಕು ಅನ್ನೋದು ಭಾಳ ನನಗಿದೆ. ಸೊ ಆ ಒಂದು ಯೋಗ್ಯತೆ ನನಗೆ ಯಾವತ್ತೂ ನಾನು ಆ ಒಂದು ಪ್ರತಿಯೊಂದು ಇಂಚಲ್ಲೂ ನಾನು ಒಬ್ಬ ಅಧಿಕಾರಿಯಾಗಿ ಕಾಣಿಸ್ತೀನಿ. ಅವತ್ತು ನಾನು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ನಾನು ರೆಡಿ ಆಗ್ತೀನಿ. ಹೊರತು ನನಗೆ ಭಾಳ 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 ಗೌರವ ಇದೆ ಸರ್. ತಮ್ಮೆಲ್ರಿಗೂ ನಾನು ಇಲ್ಲಿಂದನೇ ಒಂದು ಸಲ್ಯೂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಸಬ್ಜೆಕ್ಟ್ ಇದೆ, ನಾನು ಮಾಡ್ತಿದ್ದೀನಿ. ಆ ಸಬ್ಜೆಕ್ಟ್ ನಾನೇ ಬರೆದಿದ್ದೀನಿ ಒಂದಿಷ್ಟು. ನನ್ನ ಸಬ್ಜೆಕ್ಟಲ್ಲಿ ಒಂದು ದಿನ 24 ಅವರ್ ಪೊಲೀಸ್ ಅಧಿಕಾರಿಗಳು ರಜೆ ತಗೊಂಡ್ಬಿಟ್ರೆ ಏನಾಗುತ್ತೆ ಈ ದೇಶ ಅನ್ನೋದು ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಸೊ ಆ ಥರ ಒಂದಿಷ್ಟು ಇಮ್ಯಾಜಿನೇಷನ್ನು. ಬಟ್ ಆದರೆ ಎಲ್ಲೋ ಅಂಡರ್ ಕವರಲ್ಲಿ ಅದೊಂದು ಸಸ್ಪೆನ್ಸ್ ಇದೆ. ಅದು ಬೇರೆ ಒಂದು ಸ್ಟೋರಿ ಲೈನಲ್ಲಿ ಹೋಗುತ್ತೆ. ಬಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ತುಂಬ ರೆಸ್ಪೆಕ್ಟ್ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಹಿಟ್ ಆಗಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ನಿಮ್ ಸಿನಿಮಾ ಸುಳ್ಳು ಮಾಡಿದೆ, ಸೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಅದು ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಹೊಡೆದ್ರಾಗಲ್ಲ, ಅದ್ರದ್ದು ಡೈಲಾಗ್ ಹೊಡಿಬೇಕಲ್ಲ. ಡೈಲಾಗ್ ನೋಡಿ, ನವಗ್ರಹ ಡೈಲಾಗ್. ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳು. ಆ್ಯಂಡ್ TV9 ಈ ಥರದ್ದೊಂದು ಕಾರ್ಯಕ್ರಮ ತಾವು ನಡೆಸ್ಕೊಳ್ತಾ ಬರ್ತಿದ್ದೀರಾ. ಆ್ಯಂಡ್ ಇದಕ್ಕೆ ನನ್ನನ್ನು ಒಂದು ಚಿಕ್ಕದಾಗ ಒಬ್ಬ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಸಲನೂ ನಾನು ಹೆಂಗೋ ಮಿಸ್ ಆಗ್ತಿದ್ದೆ. ಈ ವರ್ಷ ನಾನು ಖಂಡಿತ ಅದಕ್ಕೆ ಮಂಗಳ ಅವರಾಗಲಿ ಅಥವಾ ನಮ್ಮ ಜಗ್ಗಿಯವರಾಗಲಿ ಎಲ್ಲರೂ ಒಂದಿಷ್ಟು ಬರಲೇಬೇಕು ಅಂತ ಹೆಂಗಾದರೂ ಮಾಡಿ ನಾನು ಪ್ರಯತ್ನ ಪಟ್ಟು ನಾನು ಬರಲೇಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಬಂದೆ. ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೂ ನಮ್ಮ ಕಿಶೋರ್ ಸಾಹೇಬ್ರಾಗಲಿ, ನಿರೂಪ ಅವರಾಗಲಿ, ಆ್ಯಂಡ್ ನಿಶ್ವೇಕ್ ಅವರಾಗಲಿ ಎಲ್ಲರೂ ಬಂದು ಇಲ್ಲಿ ನನ್ನ ಸೃಜನ್ ಅವರಾಗಲಿ, ಸೊ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ತಮ್ಮ ಸೇವೆ ಹೀಗೆ ನಡೀತಾ ಇರಲಿ. ತಮ್ಮೆಲ್ರಿಗೂ ಭಗವಂತ ಆಯಸ್ ಆರೋಗ್ಯ ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಜೈ ಕರ್ನಾಟಕ. ಭಾಳ ಖುಷಿ ಆಯ್ತು ನೀವು